ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಯಾವ ಶರಣರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಈಗಾಗಲೇ ತಮ್ನೇಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಮತ್ತು ಇನ್ನೇನು ಸಿದ್ದರಾಮ ಜಯಂತಿ ಸಮೀಪಿಸ್ತಾ ಇದೆ. ಆದ ಕಾರಣ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಬಗ್ಗೆ ಒಂದು ಕಿರು ಪರಿಚಯ ಮತ್ತು ಅವರ ವಚನಗಳ ಭಾವಾರ್ಥದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗುಳುನಗೆ. 12ನೆಯ ಶತಮಾನದ ಪ್ರಥಮ ಶ್ರೇಣಿಯ ವಚನಕಾರರಲ್ಲಿ ಒಬ್ಬರು. ಈತನ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಅನೇಕ ಆಧಾರಗಳು, ವಚನಗಳು, ಕಾವ್ಯ, ಶಾಸನ, ಐತಿಹ್ಯಗಳು ದೊರೆತಿವೆ. ಸೊನ್ನಲಿಗೆ ಅಂದರೆ ಈಗಿನ ಮಹಾರಾಷ್ಟ್ರದ ಸೊಲ್ಲಾಪುರ ಇವರ ಜನ್ಮಸ್ಥಳ. ತಂದೆ ಮುದ್ದುಗೌಡ, ತಾಯಿ ಸುಗ್ಗಲೆ. ಮನೆ ದೈವ ಧೂಳಿ ಮಾಕಾಳ. ರೇವಣ್ಣ ಸಿದ್ದನ ವರದಿಂದ ಹುಟ್ಟಿದ ತಂದೆ ತಾಯಿ ಇಟ್ಟ ಹೆಸರು ಧೂಳಿ ಮಾಕಾಳ. ಅನಂತರ ನಾಥಸಿದ್ಧ ಸಂಪ್ರದಾಯವಾಗುವಲ್ಲಿ ಸಿದ್ದರಾಮನೆಂದು ಪ್ರಸಿದ್ಧಿಯಾದರು. ಬಾಲ್ಯದಲ್ಲಿ ಮುಗ್ಧ ಭಕ್ತ, ಮೇಷಪಾಲ ಕಾಯಕ. ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಪಡೆದು ಸೊನ್ನಲಿಗೆಗೆ ಬಂದು ದೇವಾಲಯವನ್ನು ಸ್ಥಾಪಿಸಿ ಆ ಆವರಣಕ್ಕೆ ಯೋಗ ರಮಣೀಯ ಕ್ಷೇತ್ರವೆಂಬ ಹೆಸರಿಟ್ಟು ಲಿಂಗ ಸ್ಥಾಪನೆ, ಸಕಲ ಜೀವಾವಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾಯಕದಲ್ಲಿ ತೊಡಗಿದ ಕರ್ಮಯೋಗಿ ಎನಿಸಿದ ಪ್ರಭುದೇವ ಅವನನ್ನು ಕಲ್ಯಾಣಕ್ಕೆ ಕರೆದೊಯ್ದು ಚನ್ನಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಕೊಡಿಸಿದರು. ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಹಾಶಿವಯೋಗಿಯಾದರು ಸಿದ್ದರಾಮರ ವಚನ, ಸ್ವರವಚನ, ಬಸವೋಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ, ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ ಎಂದು ಮುಂತಾದ ವೈವಿಧ್ಯಮಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ವಚನ ಮತ್ತು ಸ್ವರವಚನಗಳಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವಿದ್ದರೆ ತ್ರಿವಿಧಿಗಳಲ್ಲಿ ಯೋಗಿನಾಥ ಎಂಬ ಅಂಕಿತವಿದೆ. ಸದ್ಯ ಇವರ ವಚನಗಳು 1162 ವಚನಗಳು ದೊರೆತಿದ್ದು ಅವುಗಳಲ್ಲಿ ವೈಯಕ್ತಿಕ ಬದುಕಿನ ಸಂಗತಿಗಳು, ಧರ್ಮತತ್ವ, ಜಿಜ್ಞಾಸೆ, ಸಾಮಾಜಿಕ ಕಳಕಳಿ ಪ್ರಧಾನವೆನಿಸಿವೆ. ಇವರು ಬಸವಣ್ಣನವರೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ ಹೇಳ್ತಾರೆ. ಗುರುವಾಗಿ ಬಂದೆನಗೆ ದೀಕ್ಷೆಯ ಮಾಡಿದಿರಿ, ಲಿಂಗವಾಗಿ ಬಂದೆನ್ನ ಮನದ ಮಲಿನವ ಕಳೆದಿರಿ, ಜಂಗಮವಾಗಿ ಬಂದೆನ್ನ ಪ್ರಪಂಚ ಕಥನದ ಕಳೆದು ಪರಮ ಸೀಮೆಯ ಮಾಡಿದಿರಿ. ಇಂತೀವೆಲ್ಲವೂ ಬಸವಣ್ಣನಾಗಿ ಎನಗೆ ಪ್ರಸಾದವ ನೀಡಿ ಸಲಹಿದ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಇನ್ನೇನ ಗತಿಶಯವೇನೂ ಇಲ್ಲ ಅಂತ ಕೂಡ ಹೇಳ್ತಾರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೇರಿತ್ತು. ಆದ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತ ತಮ್ಮ ವಚನದ ಮುಖಾಂತರ ಹೇಳಿದ್ದಾರೆ. ಮತ್ತೆ ಸಿದ್ದರಾಮೇಶ್ವರರ ಇನ್ನೊಂದು ವಚನ ನೋಡೋದಾದ್ರೆ, ಕರಿಕೆಯ ಕಂಡು ಪಶುಗಳಾಶ್ರಯಿಸುವವು, ಔತಣವ ಕಂಡು ದ್ವಿಜರಾಶ್ರಯಿಸುವವರು, ಯುದ್ಧವ ಕಂಡು ಶೂರರಾಶ್ರಯಿಸುವವರು, ಸಭೆಯ ಕಂಡು ವಿದ್ವಾಂಸರಾಶ್ರಯಿಸುವವರು, ಇವರೆಲ್ಲ ಮಾಯಾಮೂಕರಲ್ಲದೆ ಮಾಯಾರಹಿತರಲ್ಲಯ್ಯ. ಕಂಡು ಕಣ್ತೆರೆದು ನೋಡದ ಮಹಾಮಹಿಮ ಜಂಗಮನ ಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ತಮ್ಮ ವಚನದಲ್ಲಿ ಹೇಳ್ತಾರೆ. ಈ ವಚನದ ಅರ್ಥ ಹೆಂಗಿದೆ ಅಂತ ನೋಡೋದಾದ್ರೆ, ಕರಿಕೆಯ ಕಂಡು ಪಶುಗಳಾಶ್ರಯಿಸುವವು, ಔತಣವ ಕಂಡು ದ್ವಿಜರಾಶ್ರಯಿಸುವವರು, ಯುದ್ಧವ ಕಂಡು ಶೂರರಾಶ್ರಯಿಸುವರು, ಸಭೆಯ ಕಂಡು ವಿದ್ವಾಂಸರಾಶ್ರಯಿಸುವವರು. ಅಂದರೆ ಹೊಲದಲ್ಲಿ ಹಸಿಯಾದ ಗರಿಕೆ ಹುಲ್ಲನ್ನು ಕಂಡಾಗ ಪಶುಗಳು, ದನಗಳು ಓಡೋಡಿ ಬಂದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವು. ಔತಣಕೂಟವನ್ನು ಕಂಡಾಗ ಭೋಜನ ಪ್ರಿಯರು ಓಡೋಡಿ ಹೋಗಿ ಬಾಯಿ ಚಪ್ಪರಿಸಿ ಬಾಡೂಟವನ್ನು ಸವಿದು ತುಂಬ ಖುಷಿಯಾಗಿ ಹಿಂತಿರುಗುವರು. ಯುದ್ಧ ಭೂಮಿಯನ್ನು ಕಂಡಾಗ ಆ ಕಾಳಗವನ್ನು ಗೆದ್ದು ಹೆಸರುವಾಸಿಯಾಗಬೇಕೆಂದು ಶೂರರು, ಬಲಶಾಲಿಗಳು ಆಸೆ ಪಡುವವರು. ಅದೇ ಸಭೆ ಸಮಾರಂಭಗಳನ್ನು ಕಂಡಾಗ ವೇದಿಕೆಯಲ್ಲಿ ತನ್ನ ವಿದ್ವತ್ತನ್ನು ತೋರ್ಪಡಿಸಬೇಕು, ಜಗತ್ತಿಗೆ ನನ್ನ ವಿದ್ವತ್ತು ತಿಳಿಯಬೇಕೆಂದು, ನಾನೇನೆಂಬುದು ಎಲ್ಲರಿಗೂ ತೋರ್ಪಡಿಸಬೇಕೆಂದು ವಿದ್ವಾಂಸರು ಯೋಚಿಸುವವರು. ಇವರೆಲ್ಲ ಮಾಯಾಮೂಕರಲ್ಲದೆ ಮಾಯಾರಹಿತರಲ್ಲಯ್ಯ. ಇವರೆಲ್ಲರೂ ತಮ್ಮ ತಮ್ಮ ಬೌದ್ಧಿಕ ಆಸೆಗಳಿಗಾಗಿ ಹಾತೊರೆಯುತ್ತಿದ್ದಾರೆಯೇ ಹೊರತು ಆಸೆ ರಹಿತವಾಗಿ ಮೋಹವಿಲ್ಲದೆಯೇ ಸಮಾಜಕ್ಕೆ ದುಡಿದವರಲ್ಲ. ಕಂಡು ಕಣ್ತೆರೆದು ನೋಡದ ಮಹಾಮಹಿಮ ಜಂಗಮನ ಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಏನೆಲ್ಲವನ್ನೂ ಕಂಡರೂ, ಕರೆದು ಕೊಟ್ಟರೂ, ತಂದು ಮುಂದಿಟ್ಟರೂ ಕಣ್ಣೆತ್ತಿ ನೋಡದೆ ಸದಾ ಸಮಾಜಮುಖಿ ಶರಣ, ಸದಾ ಸಮಾಜ ಸುಖಿ ಶರಣ,
ತನಗಾಗಿ ಏನನ್ನೂ ಬಯಸದೆ ಒಂದೊತ್ತಿನ ಊಟಕ್ಕೆ ಮಾತ್ರ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನೂ ಇಡೀ ಸಮಾಜಕ್ಕೆ ವಿನಿಯೋಗಿಸಿದಾತ ಶರಣ. ಸೋಹಂ ಎನ್ನದೆ ದಾಸೋಹಂ ಎಂದಾತ ಜಂಗಮ. ತನ್ನನ್ನು ತಾನು ಸಮಾಜಕ್ಕಾಗಿ ಸಮರ್ಪಿಸಿಕೊಂಡಾತ ಜಂಗಮ. ಇಂತಹ ಘನ ಮಹಿಮ ಪಾದಕ್ಕೆ ಅಂದರೆ ಅರಿವಿನ ನೆಡೆಗೆ ಮನಸೋತು ನಮೋ ನಮೋ ಎನ್ನುತ್ತಿದ್ದಾರೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು. ಇನ್ನು ಕೆಲವು ಆಯ್ದ ವಚನಗಳನ್ನು ನೋಡೋದಾದರೆ, ವೇಷವ ಧರಿಸಿ ಫಲವೇನಯ್ಯ, ವೇಷವ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನೋದಿ ಫಲವೇನಯ್ಯ, ವೇದಾಂತವನೋದಿ ಫಲವೇನಯ್ಯ, ಬ್ರಹ್ಮ ತಾವಾಗದನ್ನಕ್ಕ, ಬ್ರಹ್ಮ ತಾವಾಗದನ್ನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳು ಬರದನ್ನಕ್ಕ, ಪುಣ್ಯ ತೀರ್ಥಗಳು ಬರದನ್ನಕ್ಕ, ಕಪಿಲ ಸಿದ್ಧ ಮಲ್ಲಿನಾಥ ಅಂತ ತುಂಬ ಅರ್ಥಪೂರ್ಣವಾಗಿ ಅವರ ವಚನಗಳಲ್ಲಿ ಬರೆದಿದ್ದಾರೆ. ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ, ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ, ವಿದ್ಯೆಯನರಿತು ಜಗದ್ವೇದ್ಯನಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಚಿಸಿ ಅನುಭವಿಯಾಗದವ ಪಿಚಾಚಿಯಯ್ಯ, ವಚಿಸಿ ಅನುಭವಿಯಾದವ ಪಂಡಿತನಯ್ಯ, ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ, ವಿದ್ಯೆಯನರಿತು ಜಗದ್ವೇದ್ಯನಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅರ್ಥಪೂರ್ಣವಾಗಿರುವಂತಹ ಸಂದೇಶಗಳನ್ನು ನಾವು ಅವರ ವಚನಗಳಲ್ಲಿ ನೋಡಬಹುದಾಗಿದೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.